ಒಂದು ಊರಿನಲ್ಲಿ ಚಿಕ್ಕ ಹುಡುಗನಾದ ಅನಿಲ್ ಇದ್ದನು. ಅವನಿಗೆ ಪ್ರಕೃತಿಯ ಬಗ್ಗೆ ತುಂಬ ಆಸಕ್ತಿ. ಪ್ರತಿದಿನವೂ ಕಾಡಿಗೆ ಹೋಗಿ ಹಣ್ಣುಮರ, ಹಕ್ಕಿಗಳು, ಹೂಗಳ ಜೊತೆ ಮಾತನಾಡುತ್ತಿದ್ದ. ಒಂದು ದಿನ ಅವನು ಒಂದು ಹಳೆಯ ಮರದ ಬಳಿಗೆ ಹೋಯಿತು. ಆ ಮರ ತುಂಬಾ ದೊಡ್ಡದು, ಶಾಂತವಾಗಿತ್ತು. ಅನಿಲ್ ಮರದಡಿಯಲ್ಲಿ ಕುಳಿತಾಗ ಅಚ್ಚರಿಯಾಗಿ ಆ ಮರ ಮಾತಾಡತೊಡಗಿತು. ನಮಸ್ಕಾರ ಅನಿಲ್, ನಾನು ಈ ಕಾಡಿನ ಕಾವಲುಗಾರ. ಮರನು ಮೃದುವಾಗಿ ಹೇಳಿತು. ಅನಿಲ್ ಬೆಚ್ಚಿಬಿದ್ದು ಸಂತೋಷದಿಂದ ಕೇಳಿದ, ನೀನು ನನ್ನ ಜೊತೆ ಮಾತಾಡುತ್ತೀಯಾ? ಮರ ಹೇಳಿತು, ನೀನು ಪ್ರಕೃತಿಯನ್ನು ಪ್ರೀತಿಸುತ್ತೀಯಾ, ಹಾಗಾಗಿ ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ಪ್ರಕೃತಿಯ ರಕ್ಷಣೆ ಅವಶ್ಯಕ. ಮರಗಳನ್ನು ಕಡಿದು ಹಾಕುವುದು ತಪ್ಪು. ನೀನು ಮಕ್ಕಳಿಗೆ ಪ್ರಕೃತಿ ಪ್ರೀತಿ ಕಲಿಸು. ಅನಿಲ್ ಸಮ್ಮತಿಸಿದ. ದಿನದಿಂದ ದಿನಕ್ಕೆ ಅವನು ಮಕ್ಕಳಿಗೆ ಪ್ರಕೃತಿ ಮಹತ್ವ, ಮರಗಳ ಬೆಲೆ ಮತ್ತು ಪರಿಸರ ಸಂರಕ್ಷಣೆಯ ಪಾಠ ಕಲಿಸಲು ಆರಂಭಿಸಿದ. ಮರನು ಗಂಭೀರವಾಗಿ ಹೇಳಿದ ಮಾತುಗಳು ಅವನ ಜೀವನವನ್ನು ಬದಲಾಯಿಸಿದವು. ಅವನ ಪ್ರೀತಿ ಪ್ರಕೃತಿಯ ಮೇಲೂ ಮರಗಳ ಮೇಲೂ ಇನ್ನಷ್ಟು ಗಾಢವಾಯಿತು. ಇಡೀ ಊರು ಪ್ರಕೃತಿಯನ್ನು ಸಂರಕ್ಷಿಸಲು ಮುಂದಾಯಿತು.